ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಕಾಂತ್ ಹೊಸಳಿಕರ್. ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವತ್ತು ನಾವು ಬಂದಿದ್ದೀವಿ ಬೋಲಾರಾಮ್ನ ಪೂರಿ ಜಗನ್ನಾಥ್ ಮಂದಿರಕ್ಕೆ. ಇಲ್ಲಿ ನೋಡ್ತಾ ಇದ್ರೆ ಇದೆ ಪೂರಿ ಜಗನ್ನಾಥ್ ಮಂದಿರ. ಎಷ್ಟೊಂದು ಜನ ಬಂದಿದ್ದಾರೆ. ದೇವಸ್ಥಾನ ಹೊರಗಿನಿಂದನೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಒಳಗೆ ಹೋಗಿ ನೋಡೋಣ, ನಿಮಗೆ ತೋರಿಸ್ತೀನಿ ಈ ದೇವಸ್ಥಾನ ಯಾವ ಥರ ಇದೆ ಅನ್ನೋದು. ಓಕೆ, ಇಲ್ಲಿ ಶೂ ಬೀಚ್ ಹೋಗಬೇಕು. ಇದೇ ದೇವಸ್ಥಾನದ ಎಂಟ್ರೆನ್ಸು. ನೋಡ್ತಾ ಇದ್ರೆ ಇಲ್ಲಿ 2 ಸಿಂಹಗಳು ವೆಲ್ಕಮ್ ಮಾಡುತ್ತೆ. ಹೀಗೆ ಸ್ಟೇಟ್ ಹೋದರೆ ಎದುರುಗಡೆ ಕಾಣೋದೇ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಅಂತಿದ್ದಾರೆ. ಹೋಗಿ ನೋಡೋಣ ಏನಾಗುತ್ತೆ ಅನ್ನೋದು. ನೋಡ್ತಾ ಇದ್ರೆ ಎದುರುಗಡೆ ಇರೋದೇ ಗರ್ಭಗುಡಿ. ಇಲ್ಲಿ ಬ್ರಹ್ಮನ ಮೂರ್ತಿ ಇದೆ. ಇಲ್ಲಿ ಸ್ವಲ್ಪ ಕೆಳಗಡೆ ಹೋದ್ರೆ ಇಲ್ಲಿ ನೋಡ್ತಾ ಇದ್ರೆ ಶಿವ ಪಾರ್ವತಿ. ಇದು ದೇವಸ್ಥಾನದ ಹೊರಗಡೆ ಇರುವ ವ್ಯೂ. ಇನ್ನೂ ತೋರಿಸ್ತೀನಿ ಬನ್ನಿ. ಇದೆ ದೇವಸ್ಥಾನದ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ, ಯಾವ ತರ ಇದೆ ಡೀಟೇಲ್ ಆಗಿ ಇದು ದೇವಸ್ಥಾನ ಅನ್ನೋದು. ಈ ಮಂದಿರದಲ್ಲಿ ವಿಶೇಷವಾಗಿರೋ ವಿಗ್ರಹಗಳಿವೆ, ನಾನು ನೋಡ್ತಾ ಇದ್ದೀನಿ. ಮತ್ತು ಟೆಕ್ಸ್ಚರ್ಗಳು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ರೆ ನನಗೊಂಥರ ಆಗ್ತಾಯಿದೆ. ಇನ್ನೂ ಒಳಗಡೆ ಹೋಗಿ ನೋಡಿದ್ರೆ ಇನ್ನು ಯಾವ ಥರ ಅನಿಸ್ಬೋದು ಅನ್ನೋದು ಯೋಚನೆ ಮಾಡಿ. ಓಕೆ, ನೋಡೋಣ. ಇದ್ರ ಒಳಗಡೆ ಹೋಗಿ ನೋಡೋಣ ಇವಾಗ ನಾವು. ಅಲ್ಲಿ ಇದು ಗರ್ಭಗುಡಿ, ಒಳಗಡೆ ಇರೋದು ಗರ್ಭಗುಡಿ. ಹೋಗೋಣ ಅಲ್ಲಿ ಕೂಡ. ಇನ್ನೂ ಇದು ರೆಡಿ ಮಾಡ್ತಾ ಇದ್ದಾರೆ. ಇದು ರೆಡಿ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ರೆಡಿ ಇವಾಗ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬ ನಡೀತಾ ಇದೆ, ಆದರೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ.
ಖುಷಿ ಆಗ್ತದೆ. ಏನಪ್ಪ ಅಂತ ವಿಚಿತ್ರವಾಗಿರುವಂಥದ್ದು, ಇಂಥ ಸಣ್ಣ ಸಣ್ಣ ಬಾರಿಕದಿಂದ ಮಾಡಿರುವಂಥದ್ದು ಚೆನ್ನಾಗಿದೆ. ಇದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ. ಇದು ಬೋಲಾರಂ ತೆಲಂಗಾಣದಲ್ಲಿದೆ. ತೆಲಂಗಾಣದಲ್ಲಿ ಪೂರಿ ಜಗನ್ನಾಥ ಮಂದಿರ ಇದೆ. ಇದು ಒರಿಜಿನಲ್ ಅನ್ನೋದು ಒಡಿಸ್ಸಾದಲ್ಲಿದೆ. ಅದು ಒಡಿಸ್ಸಾದಲ್ಲಿರೋದು ಒರಿಜಿನಲು. ಅದ್ರ ಸ್ವಲ್ಪ ಪೂರಿ ಜಗನ್ನಾಥ ಮಂದಿರ ಅನ್ಬೋದು. ಇದ್ರ ಬಗ್ಗೆ ನಾನು ಮಾಡಿದ್ದೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇದು ಅಫಿಷಿಯಲ್ ಆಗಿ ಬ್ಲಾಗ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಬರ್ತಾ ಇದೆ, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇದರ ಅಂಗಳನೇ ತುಂಬ ದೊಡ್ಡದಿದೆ ಗಾಯ್ಸ್. ಸ್ವಲ್ಪ ತುಂಬ ದೊಡ್ಡ ಜಾಗ ಇದೆ, ನೋಡ್ತಾ ಇದ್ದೀರಾ ಇಲ್ಲಿ. ಅದರದ್ದು ಇದು ನೋಡಿ, ನಮ್ಮ ಗಣಪತಿ ಹೂವಿನ ಹಾರ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಯಾವ ದೇವತೆ ಇದ್ದಾರೋ ಗೊತ್ತಿಲ್ಲ, ಆದರೆ ಹೆಸರು ಗೊತ್ತಾಗ್ತಾ ಇಲ್ಲ. ಇದು ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ. ಫುಲ್ಲು ವಿಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ, ಸ್ವಲ್ಪ ವಿಡಿಯೋ ಮಾಡಬೇಡಿ ಅಂತ ಇದ್ದಾರೆ. ಆದರೂ ನಾನು ಬ್ಲಾಗ್ ಮಾಡಿದ್ದೀನಿ. ತುಂಬ ಜನ ಮಾಡ್ತಾಯಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಮಾಡಿದ್ದೀನಿ. ನೋಡ್ತಾ ಇದ್ದರೆ ಇದು ಫುಲ್ಲು ದೇವಸ್ಥಾನ. ನಾನಂತೂ ಫುಲ್ ದೇವಸ್ಥಾನ ಸುತ್ತಾಡಿ ಬಂದೆ. ಇನ್ನೂ ಇದೆ ದೊಡ್ಡದು. ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಅಂದರೂ ಸ್ವಲ್ಪ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೇಮ್ ಪೂರಿಯಲ್ಲಿರೋ ಜಗನ್ನಾಥ ಮಂದಿರ ಥರನೇ. ಓಕೆ, ನೋಡೋಣ. ಇದು ಫುಲ್ ಕಂಪ್ಲೀಟ್ ಆದಮೇಲೂ ಒಂದು ವಿಡಿಯೋ ಮಾಡ್ತೀನಿ ನಾನು. ಇದೇ ಜಾಗದಲ್ಲಿದ್ದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಇದೇ ಬ್ಲಾಗಲ್ಲಿ ನೋಡಿ. ಈ ದೇವಸ್ಥಾನ ಹೇಗೆ ಅನಿಸ್ತಾ ಅನ್ನೋದು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಬ್ಲಾಗ್ ಮಾಡಬೇಕು ಅಂತಂದರೆ ತಪ್ಪನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜನ ಸಾಗರನೇ ಸೇರುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅಂದ್ಕೊಳ್ತೀನಿ ನಾನು. ಕಡಿಮೆ ಜನ ಕಾಣ್ತಾ ಇದ್ದಾರೆ. ನಾನು ಫಸ್ಟ್ ಬಂದಾಗ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ದಿತ್ತು. ಅದಕ್ಕೋಸ್ಕರ ಆದರೂ ವಿಡಿಯೋ ಮಾಡಿದ್ದೆ ನಾನು. ಇದೇ ಗರ್ಭಗುಡಿ. ಇಲ್ಲಿ ಒಳಗಡೆ ಎಲ್ಲ ಬಿಡ್ತಾ ಇಲ್ಲ. ಅವಾಗೆಲ್ಲ ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂದರೆ ಅವಾಗಲೂ ಬಿಟ್ಟಿಲ್ಲ, ಇವಾಗಲೂ ಬಿಟ್ಟಿಲ್ಲ. ಅದು ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ.
ಹೈವೇ ಸೈಡಲ್ಲಿರೋದು ಪಕ್ಕದಲ್ಲಿ. ನೀವು ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡು ಕೂಡ ಬರ್ಬೋದು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ವೀಡಿಯೋನ ಜಾಸ್ತಿ ಮಾಡೋಣ ಅನಿಸಿದೆ, ಆದರೆ ವೀಡಿಯೋ ಮಾಡೋಕ್ಕೆ ಕೊಡ್ತಾನೆ ಇರಲಿಲ್ಲ. ಏನಂತಾರೆ ಹೋಗಿ ಹೋಗಿ ಅಂತ ಇದ್ರೆ ಮುಂದುಗಡೆ, ಅದಕ್ಕೋಸ್ಕರ ಹೋಗಿ ಇವಾಗ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರೆ ಇದು ಸ್ವಲ್ಪ ಹೈವೇ ಪಕ್ಕದಲ್ಲೇ ಬರುತ್ತೆ. ಹೈವೇದಲ್ಲಿ ಯಾರನ್ನ ಹೋಗ್ತಾ ಇರ್ಬೋದು, ಕಾರ್ ನಿಲ್ಲಿಸಿ ಹೋಗ್ಬೋದು ಕೂಡ, ಅಷ್ಟೊಂದು ಹತ್ತಿರದಲ್ಲಿದೆ. ನನಗೆ ಸ್ವಲ್ಪ ದೂರ ಆಯಿತು, ಒಂದು 2 ಕಿಲೋಮೀಟ್ರ್ ಅನ್ನಿಸ್ತು ನಾನಿರೋ ಜಾಗದಿಂದ. ಆದರೂ ಬಂದು ನೋಡಿದೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ಯಾವುದೋ ಒಂಥರ ಮನಸ್ಸು ಶಾಂತಿ ಅನಿಸ್ಬಿಡ್ತು. ಅದಕ್ಕೋಸ್ಕರ ಹೋಗಿ ಬಂದು ನೋಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಹೈವೇ ಇದೆ, ಹೈವೇದಲ್ಲಿ ಬೇಜಾನ್ ಗಾಡಿಗಳು ಓಡಾಡ್ತಾ ಇದೆ. ನಾನು ಬ್ಲಾಗಿಂಗು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಾನು ಡೈಲಿ ಬ್ಲಾಗಿಂಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ವೀಡಿಯೋ ಕ್ಲಾರಿಟಿಗೋಸ್ಕರ ನನ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಇವಾಗ ಕೇಳಬಹುದು ನೀವು, ವಿಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ.